ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಒಳ್ಳೆ ಕಥೆಯೊಂದಿಗೆ ಬಂದಿದ್ದೇನೆ. ಆ ದಿನ ಪೂಜಾ ಖುಷಿಯಾಗಿದ್ದಳು. ತಾನು MA ಪಾಸಾದ ಸುದ್ದಿ ತಿಳಿಸಲು ಕಾಲೇಜಿನಿಂದ ಮನೆಯತ್ತ ಹೆಜ್ಜೆ ಹಾಕುವಾಗ ಮನೆಯ ಮುಂದೆ ನಿಂತಿದ್ದ ಅಕ್ಕಪಕ್ಕದವರು ನೋಡಿ, ಇದೇನು ಮನೆ ಮುಂದೆ ಇಷ್ಟು ಜನ ನಿಂತಿದ್ದಾರೆ, ಯಾರಿಗೆ ಏನಾಗಿದೆ ಎನ್ನುತ್ತಲೇ ಗಾಬರಿಯಿಂದ ಮನೆಯೊಳಗೆ ಕಾಲಿರಿಸಿದಳು. ರೂಮಿನಲ್ಲಿ ಅಪ್ಪ ಮಂಚದ ಮೇಲೆ ಮಲಗಿದ್ದರು. ಅಮ್ಮ ಗೋಪಿ ಅಪ್ಪನ ಕಾಲಿನ ಬಳಿ ಕುಳಿತು ಅಳುತ್ತಿದ್ದರು. ಅಮ್ಮ, ಏನಮ್ಮ ಇದೆಲ್ಲ, ಏನಾಯ್ತಮ್ಮ ಅಪ್ಪಂಗೆ? ಇನ್ನೇನಾಗಬೇಕಮ್ಮ, ನಿಮ್ಮಪ್ಪ ನಮ್ಮನ್ನೆಲ್ಲ ಬಿಟ್ಟು ಹೊರಟು ಹೋದ್ರಮ್ಮ ಎನ್ನುವಾಗ ಅವರ ದುಃಖ ಉಮ್ಮಳಿಸಿ ಬಂತು. ಪೂಜಾ ದಿಗ್ಭ್ರಮೆಯಾಗಿ ಏನು ಮಾತಾಡದೆ ಅಪ್ಪನನ್ನೇ ಬಿಟ್ಟ ಕಣ್ಗಳಿಂದ ನೋಡುತ್ತಾ ನಿಂತಳು. ಅವಳ ಕಂಗಳಿಂದ ಕಂಬನಿ ಧಾರೆ ಧಾರೆಯಾಗಿ ಹರಿಯತೊಡಗಿತು. ಅಕ್ಕ ಎನ್ನುತ್ತಾ ಗೋಪಿ ಓಡಿ ಬಂದು ಅವಳ ಕೈ ಹಿಡಿದು ನಿಂತಾಗ ತನ್ನ ಕಂಬನಿಯನ್ನು ಒರೆಸಿಕೊಂಡು ತಮ್ಮನ ತಲೆ ಸವರುತ್ತಾ ಅಮ್ಮನ ಬಳಿ ನಡೆದಳು. ಅಮ್ಮನ ಭುಜದ ಮೇಲೆ ಕೈ ಇರಿಸುತ್ತಾ, ಅಮ್ಮ, ಇದೆಲ್ಲ ಹೇಗಾಯ್ತಮ್ಮ? ನೀನು ಕಾಲೇಜಿಗೆ ಹೋದ ಸ್ವಲ್ಪ ಹೊತ್ತಲ್ಲೇ ಊಟ ಮಾಡಿ ಮಲಗಿದ್ದರು. ಆಮೇಲೆ ಇದ್ದಕ್ಕಿದ್ದ ಹಾಗೆ ಎದೆನೋವು ಅಂತ ತುಂಬ ಒದ್ದಾಡ್ತಾ ಇದ್ರು. ಪಕ್ಕದ ಮನೆ ರಾಜು ಹೋಗಿ ಡಾಕ್ಟರ್ನ ಕರೆದುಕೊಂಡು ಬಂದ. ಆದರೆ ಅಷ್ಟರಲ್ಲೇ ಅವರ ಪ್ರಾಣ ಹೋಗಿಬಿಟ್ಟಿತ್ತು. ಏನಮ್ಮ ಹೀಗಾಗೋಯ್ತು? ನಾನು MA ಪಾಸಾದ ಸುದ್ದಿ ಅಪ್ಪಂಗೆ ತಿಳಿಸೋಣ ಅಂತ ಖುಷಿಯಾಗಿ ಬಂದೆ. ಆದರೆ ಅಪ್ಪ ಆ ಸುದ್ದಿ ಕೇಳೋಕೆ ಮುಂಚೆನೇ ನಮ್ಮನ್ನು ಬಿಟ್ಟು ಹೋಗ್ಬಿಟ್ರಾ ಎನ್ನುತ್ತಾ ದುಃಖಿಸಿದಳು. ಸ್ವಲ್ಪ ಸಮಯದ ನಂತರ, ಅಮ್ಮ, ನೀನೇನು ಯೋಚನೆ ಮಾಡಬೇಡಮ್ಮ, ನಿನ್ನನ್ನು ನೋಡಿಕೊಳ್ಳೋಕ್ಕೆ ನಾನಿದ್ದೀನಿ. ಈಗ ಏನು ಮಾಡಬೇಕು ಹೇಳಮ್ಮ? ನಿಮ್ಮ ಚಿಕ್ಕಪ್ಪಂಗೆ, ಮಾವಂಗೆ, ನಿಮ್ಮ ಅಪ್ಪನ ಫ್ರೆಂಡ್ ಗೋಪಾಲಯ್ಯ ಅವರಿಗೆಲ್ಲ ಫೋನ್ ಮಾಡಿ ತಿಳಿಸು ಎಂದಾಗ ತಮ್ಮನನ್ನು ಅಮ್ಮನ ಬಳಿ ಬಿಟ್ಟು ಗೆಳತಿ ಶುಭಾಳ ಮನೆಯಿಂದ ಫೋನ್ ಮಾಡಿ ವಿಷಯ ತಿಳಿಸಿದಳು. ವಿಷಯ ತಿಳಿದೊಡನೆ ಪೂಜಾಳ ಚಿಕ್ಕಪ್ಪ, ಚಿಕ್ಕಮ್ಮ, ಅತ್ತೆ, ಮಾವ, ಇತರ ನೆಂಟರಿಷ್ಟರು ಬಂದಿಳಿದರು. ಪೂಜಾ ಅವರ ಅಮ್ಮ ತಮ್ಮನನ್ನು ಸಾಂತ್ವನಗೊಳಿಸಿ ಮುಂದಿನ ಕಾರ್ಯಗಳಿಗೆ ಅನುವಾದರು. ಕೆಲಸ ಕಾರ್ಯಗಳು ಮುಗಿದು ಎಲ್ಲರೂ ಊರಿಗೆ ಹೊರಟು ನಿಂತಾಗ ಪೂಜಾ ರೂಮಿನಲ್ಲಿದ್ದ ಅಮ್ಮನತ್ತ ನಡೆಯುವಾಗ ವರಾಂಡದಲ್ಲಿ
ಅತ್ತೆ, ಮಾವ, ಚಿಕ್ಕಪ್ಪ, ಚಿಕ್ಕಮ್ಮ ಮೇಲು ದನಿಯಲ್ಲಿ ಮಾತನಾಡುತ್ತಿದ್ದುದು ಅವಳಿಗೆ ಕೇಳಿತು. ಕುತೂಹಲದಿಂದ ಹಾಗೆ ಗೋಡೆ ಹೊರಗೆ ಅವರಿಗೆ ಕಾಣದಂತೆ ನಿಂತಳು. ಅಣ್ಣನ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿತ್ತೋ ಏನೋ. ಈ ವಿಷಯ ಪೂಜಂಗೆ ಅಥವಾ ಅತ್ತಿಗೆಗೆ ಗೊತ್ತಿರಬಹುದಲ್ಲವಾ? ಅಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ವಿಷಯ ಹಾಗಿರಲಿ, ಅವರು ಯಾರ್ಯಾರತ್ತಿರ ಎಷ್ಟೆಷ್ಟು ಸಾಲ ಮಾಡಿದ್ರೋ ಏನೋ. ಈಗ ಅವರಿಗೆ ನಮ್ಮನ್ನು ಬಿಟ್ರೆ ಬೇರೆ ಯಾರಿದ್ದಾರೆ? ಈಗ ನಾವೇ ಎಲ್ಲ ಕಾರ್ಯ ಮಾಡಿರುವುದರಿಂದ ನಾಳೆ ಅವರು ಮಾಡಿದ ಸಾಲ ನೀವೇ ತೀರಿಸಬೇಕು ಅಂದರೆ ಏನು ಮಾಡೋದು? ನಾವ್ಯಾಕೆ ಕೊಡಬೇಕು? ಅವರು ಮಾಡಿದ ಸಾಲ ಅವರ ಮಕ್ಕಳು ತೀರಿಸುತ್ತಾರೆ. ನೀವು ಹೇಳೋದು ಸರಿ. ಗೋಪಿ ಇನ್ನೂ ಚಿಕ್ಕವನು. ಇನ್ನು ಪೂಜನು, ಅವಳು ಎಷ್ಟೇ ಆಗಲಿ ಹೆಣ್ಣು ಹುಡುಗಿ. ಅವಳಿಂದ ಏನಾಗುತ್ತೆ? ಗೋಪಿನೇ ದೊಡ್ಡವನಾದ ಮೇಲೆ ಸಾಲ ತೀರಿಸಬೇಕು ಅಷ್ಟೆ. ಸರಿ, ಏನು ಹೀಗೆ ಮಾತಾಡ್ತಾ ಇರ್ತೀರೋ, ಊರಿಗೆ ಹೊರಡ್ತೀರೋ ಎಂಬ ಮಡದಿಯ ದನಿಗೆ ಪ್ರತಿಯಾಡದೆ, ನಡೀರಿ ಇನ್ನು ಹೊರಡೋಣ. ಪೂಜಾ ಒಳಗಡೆ ಇದ್ದಳು. ಏನೋ ಎನ್ನುತ್ತಾ ಹೊರಟಾಗ ಪೂಜಾ ನಿಧಾನವಾಗಿ ನಡೆದು ಬಂದಳು. ಅವಳಿಗೆ ಒಂದೆರಡು ಸಮಾಧಾನದ ಮಾತಾಡಿ ಬಂದವರೆಲ್ಲ ಊರಿಗೆ ಹೊರಟರು. ಅವರನ್ನು ಗೇಟಿನ ತನಕ ಬಿಟ್ಟು ಒಳಬಂದಾಗ ಅವಳ ಮನ ಹಲವಾರು ಗೊಂದಲಗಳ ಬೀಡಾಗಿತ್ತು. ಛೆ, ಎಂಥ ಜನ, ಎಷ್ಟು ಸ್ವಾರ್ಥಿಗಳು. ತಮ್ಮ ಬಳಿ ಹಣ ಇದ್ದಾಗ, ಅಪ್ಪ ಅನುಕೂಲವಾಗಿದ್ದಾಗ ನಮ್ಮ ಬಳಿ ಸಾಕಷ್ಟು ನೆರವನ್ನು ಪಡೆದು ಈಗ ಅಪ್ಪ ನಮ್ಮನ್ನು ಬಿಟ್ಟು ಹೋದ ಮಾತ್ರಕ್ಕೆ ಎಲ್ಲ ಎಷ್ಟು ಬದಲಾಗಿಬಿಟ್ಟರು. ಅವರಿಗೆಲ್ಲ ಮಾನವೀಯ ಸಂಬಂಧಗಳಿಗಿಂತ ಹಣವೇ ಹೆಚ್ಚಾಯ್ತೇನೋ. ಇಂಥವರ ಹತ್ತಿರ ನಾವು ಯಾವ ಕಾರಣಕ್ಕೂ ಸಹಾಯ ಬೇಡಬಾರದು. ಹಣಕ್ಕಾಗಿ ಕೈಯೊಡ್ಡಬಾರದು. ಇವರ ಮುಂದೆಯೇ ನಾವು ನಮ್ಮ ಕಾಲ ಮೇಲೆ ನಿಂತು ನಾವು ಏನು ಅನ್ನೋದು ತೋರಿಸಬೇಕು. ಆದರೆ ಅವರ ಆಡಿದ ಮಾತುಗಳನ್ನು ಅಮ್ಮಂಗೆ ಹೇಳಲೇಬಾರದು. ಹೇಳಿದರೆ ಮತ್ತಷ್ಟು ನೊಂದುಕೊಳ್ಳುತ್ತಾರೆ ಎಂದು ಮನದಲ್ಲೇ ಸಂಕಲ್ಪಿಸಿದಳು. ಇನ್ನು ಮುಂದುವರಿಯುವುದು. ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮುಂದಿನ ಭಾಗವನ್ನು ನೀವು ನೋಡಬಹುದು. ಥ್ಯಾಂಕ್ ಯು.